ಏನು ಮನವಿ ಮಾಡಿಲ್ಲಪ್ಪ. ನನ್ನ ಜಿಲ್ಲೆಯ ಅಭಿವೃದ್ಧಿಗೆ ಸಹಕರಿಸಿ. ನಾ ಬಂಗಾರಪೇಟೆ ತಾಲೂಕು ಮಾತ್ರ ಅಲ್ಲ, ನನ್ನ ಜಿಲ್ಲೆಯ ಅಭಿವೃದ್ಧಿಗೆ ಸಹಕರಿಸಿ. ನನ್ನ ಜಿಲ್ಲೆಯಲ್ಲಿ ಇವತ್ತೇನು ಬಾಕಿ ಇದೆ, APMC ಮಾರ್ಕೆಟ್ ಆಗ್ಬೋದು, ಟೊಮೆಟೊ ಮಾರ್ಕೆಟ್ ಆಗ್ಬೋದು, ಆಮೇಲೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೋದು, ಇಂಥದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಸಹಕಾರ ಕೊಡಿ. ಇವತ್ತು KCVL ನೀರು ನಿಂತೋಗಿದೆ, KCVL ನೀರು ಕಡಿಮೆ ಬರ್ತಾ ಇದೆ. ಅದನ್ನ ಇವತ್ತು ಮಾಲೂರು ಭಾಗ, ಬಂಗಾರಪೇಟೆಗೆ, ಮುಳಬಾಗಲಿಗೆ, ಕೋಲಾರ ವಂಶಜಯ ಆಸ್ಪತ್ರೆಯಲ್ಲಿ PICU ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಭಾಗಗಳಿಗೆ ಹರಿಸಬೇಕು. ಅದಕ್ಕೆ ನೀವು ಒಂದು ಒತ್ತು ಕೊಡಬೇಕು, ಅದಕ್ಕೊಂದು ಟೀಮ್ ಮಾಡಿ ಒತ್ತು ಕೊಡಬೇಕು. ಹೆಚ್ಚಿನೊಳೆ ಇವತ್ತು ಅರ್ಧದಲ್ಲಿ ನಿಂತೋಗಿದೆ, ಅರ್ಧದಲ್ಲಿ ನಿಂತು ಆ ಭಾಗಕ್ಕೆ ಬೇಗ ಆಗ್ತಾ ಇದೆ. ಅದಕ್ಕೆ ಇವತ್ತು ನಮಗೆ ಗೌರವಾನ್ವಿತ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಸಾಹೇಬರು ಕೋಲಾರ ಮಂತ್ರಿಗಳಾಗಿರೋದ್ರಿಂದ, ಅವರೇ ಜಲಸಂಪನ್ಮೂಲ ಸಚಿವರಾಗಿರೋದ್ರಿಂದ ಎತ್ತಿನಹೊಳೆ ಯೋಜನೆಗೆ ಹೆಚ್ಚು ಚಾಲನೆಯನ್ನು ಕೊಡಬೇಕು. ಇಂಥ ಬೇಡಿಕೆಗಳು ಬಿಟ್ಟರೆ ಇನ್ನು 1.5 ವರ್ಷದಲ್ಲಿ ನೀವು ಏನು ಸಾಧನೆ ಮಾಡೋದು ಏನಿದೆ? ಜಿಲ್ಲೆ ಅಭಿವೃದ್ಧಿ ಆದರೆ ನಾವೆಲ್ಲ ಶಾಸಕರು ಮತ್ತೆ ಬರ್ತೇವೆ, ಜಿಲ್ಲೆಗೆ ಒಳ್ಳೇದಾಗಲಿ ಅಂತ ನಾನು ಬೇಡಿಕೆ ಇಟ್ಟಿದ್ದೇನೆ. ಇಲ್ವಲ್ಲ, ಇಲ್ಲ ಕೇಳಿಲ್ವಲ್ಲ. ನೋಡಿ, ನಿಮಗೆ ಅದೇ ಮಾಧ್ಯಮಗಳಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ. ನಿಗಮ ಮಂಡಳಿಗಳು ಕಾರ್ಯಕರ್ತರು ಕೊಟ್ಟಿದ್ರು 2 ವರ್ಷಕ್ಕೆ ಅಂತ, ಅದನ್ನು ವಾಪಸ್ ಕೇಳ್ತಾ ಇದ್ದಾರೆ. ಈ ಶಾಸಕರು ಕೊಟ್ಟಿದ್ದ ಬೋರ್ಡ್ಗಳನ್ನ ಈಗಲೇ ಸಿದ್ದರಾಮಯ್ಯ ಇದ್ದಾಗಲೇ ಮತ್ತೆ 2 ವರ್ಷಕ್ಕೆ ಮುಂದುವರಿಸಿದ್ರು. ನನಗಿರೋ ಮಾಹಿತಿ ಮುಂದುವರಿಸಿ ಆದೇಶ ಕೊಟ್ಟಿದ್ದಾರೆ ನಮ್ಗೆಲ್ಲ ಕೂಡ. ಒಂದ್ ವೇಳೆ ಬೋರ್ಡ್ ಬೇಕು ಅಂತ ಧಾರಾಳ ವಾಪಸ್ ಕೊಡ್ತೀವಿ, ನಮ್ದೇನು ಅಭ್ಯಂತರ ಇಲ್ಲ. ಆ ಬೋರ್ಡ್ ಹಾಕೊಂಡು ಏನು ಮಾಡೋದೇನಿದೆ? ಒಂದ್ ವೇಳೆ ವಾಪಸ್ ಕೇಳಿದ್ರೆ ಬೋರ್ಡ್ ಕೊಡೋದಕ್ಕೆ ನಾವು ತಯಾರಾಗಿದ್ದೇವೆ.